ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ತುಂಬ ಜನ ಕಮೆಂಟ್ ಮಾಡ್ತಿದ್ರು ನನಗೆ. ಏನಂತ ಹೇಳಿದರೆ, ಅಂಬಿಕಾ ಅವರೇ, ಯಾವತ್ತು ನೀವು ಬೇರೆ ದೇವರ ಬಗ್ಗೆ ಎಲ್ಲ ಹೇಳ್ತೀರಾ, ಮಾಹಿತಿ ಕೊಡ್ತೀರಾ, ನಮಗೆ ರಾಘವೇಂದ್ರ ಸ್ವಾಮಿಯ ಬಗ್ಗೆ ಕೂಡ ಮಾಹಿತಿ ಕೊಡಿ. ನಮಗೆ ಅಂದರೆ ತುಂಬ ಸುಲಭದಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡಿ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು. ಆದ ಕಾರಣಕ್ಕೆ ನಾನು ಇವತ್ತು ರಾಘವೇಂದ್ರ ಸ್ವಾಮಿಯವರದ್ದೇ ವಿಡಿಯೋ ತಗೊಬಂದಿದ್ದೇನೆ. ತುಂಬ ಸುಲಭ ರಾಘವೇಂದ್ರ ಸ್ವಾಮಿಯನ್ನು ಅಥವಾ ರಾಯರನ್ನು ಒಲಿಸ್ಕೊಳ್ಳೋದು ತುಂಬ ಸುಲಭ, ಯಾವುದೂ ಕೂಡ ಕಷ್ಟ ಇಲ್ಲ. ಬೇರೆ ದೇವರನ್ನು ಒಲಿಸ್ಕೊಳ್ಳೋದೇ ಕಷ್ಟ. ಏನಂತ ಹೇಳಿದ್ರೆ ತುಂಬ ಮಂತ್ರ ಹೇಳಬೇಕು, ತುಂಬ ಪೂಜೆ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಆದರೆ ರಾಘವೇಂದ್ರ ಸ್ವಾಮಿಯನ್ನು ತುಂಬ ಸುಲಭವಾಗಿ ಒಲಿಸಿಕೊಳ್ಬೋದು. ಮತ್ತು ಎಲ್ಲರೂ ಹೇಳ್ತಾರೆ ಏನಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಯನ್ನು ಆರಾಧನೆ ಯಾರು ಮಾಡ್ತಾರೆ ನೋಡಿ, ಅವರಿಗೆ ಸಕಲ ಸಂಪತ್ತು, ಆರೋಗ್ಯ, ಐಶ್ವರ್ಯ ಎಲ್ಲದೂ ರಾಘವೇಂದ್ರ ಸ್ವಾಮಿ ಕರುಣಿಸ್ತಾರೆ ಅಂತ ಹೇಳ್ಕೊಂಡು. ಅದು ಖಂಡಿತ ನಿಜ. ಯಾವುದೋ ಆಸೆ ಇದ್ದರೂ ಕೂಡ ರಾಯರ ಬಳಿಯಲ್ಲಿ ಹೋಗಿ ಉಂಟಲ್ಲ, ಹೇಳ್ಕೊಂಡ್ರೆ ಖಂಡಿತ ನಿಮ್ಮ ಆಸೆ ಎಲ್ಲ 100ಗೆ 100% ನೆರವೇರುತ್ತೆ. ಯಾಕಂತ ಹೇಳಿದರೆ ಇದು ರಾಘವೇಂದ್ರ ಸ್ವಾಮಿಯನ್ನು ಕಾಮಧೇನು, ಕಲ್ಪವೃಕ್ಷ ಮತ್ತು ಅಕ್ಷಯ ಪಾತ್ರೆಗೆ ಕೂಡ ರಾಘವೇಂದ್ರವನ್ನು ಹೋಲಿಸ್ತಾರೆ. ಯಾಕಂತ ಹೇಳಿದರೆ ನೀವು ಏನು ಕೇಳಿದರೂ ಕೂಡ, ಒಂದು ಕೇಳಿದರೆ 2 ಕೊಡ್ತಾರೆ ರಾಘವೇಂದ್ರ ಸ್ವಾಮಿ. ಆದ್ದರಿಂದ ಉಂಟಲ್ಲ, ಎಲ್ಲರೂ ಹಾಗೆ ಹೇಳ್ತಾರೆ. ತುಂಬ ಅಂದರೆ ಬೇಗನೆ ಒಲಿಸ್ಕೊಳ್ಬೋದು. ಒಂದು ಸಲ ರಾಘವೇಂದ್ರ ಸ್ವಾಮಿ ಕೈ ಎತ್ತಿ ಕೊಟ್ಟರೆ ನಿಮಗೆ, ಅದು ಯಾವುದೇ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಒಂದು ಸಲ ಕೈ ಎತ್ತಿ ಕೊಟ್ಟರೆ ಅದು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಕೆಲವೊಂದು ದೇವರು ಶ್ರೀಮಂತಿಗೆ ಕೊಟ್ಟು ಬಡತನ ಕೂಡ ಕೊಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡುವವರಿಗೆ ಈ ಕಷ್ಟ ಯಾವತ್ತೂ ಕೂಡ ಬರುವುದಿಲ್ಲ. ಒಂದು ಸಲ ನಿಮಗೆ ರಾಯರು ಕರುಣಿಸಿದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ ಅದು ನಿಮ್ಮ ಹತ್ರ ಶಾಶ್ವತವಾಗಿ ಇರ್ತದೆ ಅಂತ ಹೇಳ್ಕೊಂಡು ಅರ್ಥ. ಇವಾಗ ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ, ನಮಗೆ ಸಂತಾನ ಇಲ್ಲ ಅಂತ ಹೇಳ್ಕೊಂಡು. ಇನ್ನು ಕೆಲವರು ಕಮೆಂಟ್ ಮಾಡ್ತಾರೆ, ಅಕ್ಕ ನಮಗೆ ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ ಅಂತ ಹೇಳ್ಕೊಂಡು. ಕೆಲವರು ಕಮೆಂಟ್ ಮಾಡ್ತಾರೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನೆಯಲ್ಲಿ ಕಿರಿಕಿರಿ, ಜಗಳ, ಆಯಿತಾ, ಆ ಥರ ಎಲ್ಲ ಕಮೆಂಟ್ ಮಾಡ್ತಾರೆ. ಮತ್ತು ಹಣಕಾಸಿನ ಸಮಸ್ಯೆ ಉಂಟು, ಸಾಲದ ಸಮಸ್ಯೆ ಉಂಟು, ತುಂಬ ಸಮಸ್ಯೆ ಉಂಟು ನಮಗೆ ಅಂತ ಹೇಳ್ಕೊಂಡು. ಮನುಷ್ಯ ಅಂತ ಹೇಳಿದ ಕೂಡಲೇ ಹಾಗೆ ಅಲ್ಲ, ಸಮಸ್ಯೆಗಳು ಒಂದು ಬರ್ತಾ ಇರುತ್ತೆ. ಒಂದು ಕಳೀತು ಅಂತ ಹೇಳುವಾಗ ಇನ್ನೊಂದು ಸಮಸ್ಯೆ ರೆಡಿ ಆಗಿರ್ತದೆ, ಆಯಿತಾ. ಅದು ಏನೇ ಇರಲಿ, ನಾನು ಇವಾಗ ಒಂದು ರಾಘವೇಂದ್ರ ಸ್ವಾಮಿದು ಒಂದು ಮಂತ್ರವನ್ನು ಹೇಳಿಕೊಡ್ತೇನೆ. ಆ ಮಂತ್ರವನ್ನು ನೀವು ಬೆಳಗಿನ ಜಾವ ಪಠನೆ ಮಾಡಿದರೆ ಉಂಟಲ್ಲ, ಹೇಳಿದರೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಉಂಟಲ್ಲ, 2 ದಿನದಿಂದ 21 ದಿನದೊಳಗೆ ನೆರವೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಭಕ್ತಿಯಿಂದ ಬೇಡ್ಕೊಂಡ್ರೆ 2 ದಿನದಲ್ಲೇ ಆಗ್ತದೆ, ನಿಮ್ಮ ಆಸೆ ನೆರವೇರ್ತದೆ. ಇಲ್ಲ ಅಂತ ಹೇಳಿದ್ರೆ 21 ದಿನ ಟೈಮ್ ತೊಗೊಳ್ತದೆ. ಮತ್ತು ಇದಕ್ಕೆ ಉಂಟಲ್ಲ, ನಾನು ಇವಾಗ ಹೇಳುವ ಮಂತ್ರ ಹೇಳಬೇಕಾದ್ರೆ ನೀವು ಸ್ನಾನ ಮಾಡಬೇಕು, ಮಡಿಯಾಗಿರಬೇಕು, ಆಯಿತಾ, ಪೂಜೆ ಮಾಡಬೇಕು, ದೇವರಿಗೆ ದೀಪ ಹಚ್ಚಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನದಲ್ಲೇ ಕೂತ್ಕೊಂಡು ಮಂತ್ರ ಹೇಳಬೇಕು, ಅದೆಲ್ಲ ಏನು ಕೂಡ ಇಲ್ಲ. ತುಂಬ ಸುಲಭವಾದ ಮಂತ್ರ. ಇದನ್ನುಂಟಲ್ಲ, ನೀವು ಮಡಿಯಿಂದ ಹೇಳಬೇಕು ಅಂತ ಹೇಳ್ಕೊಂಡು ಕೂಡ ಇಲ್ಲ. ನೀವು ಖಂಡಿತ ಟ್ರೈ ಮಾಡಿ, ಈ ಮಂತ್ರವನ್ನು ಹೇಳಿ ಆಮೇಲೆ ಉಂಟಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ. ಏನಂತ ಹೇಳಿದರೆ, ನಿಮಗೆ ಏನಾದರೂ ತೊಂದರೆ ಇದ್ದು ಸರಿಯಾಗಿದೆಯಾ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ ಹೇಳಿ. ತುಂಬ ಜನರಿಗೆ ಈ ಮಂತ್ರ ಹೇಳಿದ ನಂತರ ಅವರು ಎಣಿಸಿದ ಕೆಲಸ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು. ಆ ಕಾರಣಕ್ಕೆ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಕೂಡ, ಅಂದರೆ ನನ್ನ ಕುಟುಂಬದವರಿಗೂ ಕೂಡ ಈ ವಿಷಯ ಗೊತ್ತಾಗಲಿ. ತುಂಬ ಕಷ್ಟಪಡುವವರು ತುಂಬ ಜನ ಇದ್ದಾರೆ, ಆಯಿತಾ. ಅಂದರೆ ವಿಡಿಯೋ ನೋಡುವವರು ತುಂಬ ಕಷ್ಟಪಡುವವರು ಇದ್ದಾರೆ. ಅವರಿಗೂ ಕೂಡ ಒಳ್ಳೆಯದಾಗಲಿ, ಅವರ ಮನೆಯಲ್ಲಿ ಕೂಡ ಸಕಲ ಸಂಪತ್ತು ಇರಲಿ, ಅವರಿಗೂ ಕೂಡ ಸಂತಾನ ಸಿಗಲಿ, ಅವರಿಗೂ ಕೂಡ ನೆಮ್ಮದಿ ಸಿಗಲಿ, ಅವರ ಮನೆಯಲ್ಲಿರುವ ಜಗಳ ಕೂಡ ಹೋಗಲಿ ಅಂತ ಹೇಳ್ಕೊಂಡು ಹೇಳುವ ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೇನೆ. ಇವಾಗ ನೀವು ಈ ಮಂತ್ರವನ್ನು ಯಾವ ಸಮಯದಲ್ಲಿ ಪಠನೆ ಮಾಡಬೇಕು ಅಂತ ಹೇಳಿದರೆ, ರಾತ್ರಿ ಉಂಟಲ್ಲ ನೀವು ಬರೆದು ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ಎಲ್ಲರಿಗೂ ಕೂಡ ಉಚ್ಚಾರ ಹೇಳೋದು ಸರಿ ಬರುವುದಿಲ್ಲ ಮಂತ್ರ. ಕೆಲವರಿಗೆ ನೆನಪು ಕೂಡ ಇರುವುದಿಲ್ಲ, ಮಂತ್ರದ ನೆನಪು ಕೂಡ ಇರುವುದಿಲ್ಲ. ಆ ಕಾರಣಕ್ಕೆ ನೀವು ರಾತ್ರಿ ಮಲಗುವಾಗ ಒಂದು ಚೀಟಿಯಲ್ಲಿ ಬರೆದು ಇಟ್ಕೊಳ್ಳಿ. ಮಂತ್ರವನ್ನು ಬರೆದು ಇಟ್ಕೊಂಡು ನಿಮ್ಮ ಇದು ಪಿಲ್ಲೋ ಕೆಳಗಡೆ, ಅಂದರೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಬೆಳಿಗ್ಗೆ ಎದ್ದು ಕೂಡಲೇ ಹೇಳಲಿಕ್ಕೆ ಸುಲಭ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳ್ಬೋದು, ಆಯಿತಾ. ಈ ಮಂತ್ರವನ್ನು ಮಂಚೆಯಿಂದ ಎದ್ದು ಕೆಳಗಡೆ ಹೋಗಿ ಆಮೇಲೆ ಬ್ರಷ್ ಮಾಡ್ಕೊಂಡು ಬಂದು ಹೇಳಬೇಕು ಅಂತ ಹೇಳ್ಕೊಂಡು ಅಗತ್ಯ ಇಲ್ಲ. ಹೇಳೋದಾದರೂ ಹೇಳ್ಬೋದು. ಏನಂತ ಹೇಳಿದರೆ, ನಮಗೆ ಅದು ಮಡಿ ಇಲ್ಲದೆ ಎಲ್ಲ ಆಗೋದಿಲ್ಲ, ಸರಿ ಆಗೋದಿಲ್ಲ ಮಂತ್ರ ಹೇಳಲಿಕ್ಕೆ ಅಂತ ಹೇಳ್ಕೊಂಡು ಹೇಳುವವರು ಬೇಕಾದರೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಉಂಟಲ್ಲ, ಆಮೇಲೆ ಬೇಕಾದರೆ ದೇವರ ಮಂತ್ರವನ್ನು ಹೇಳ್ಬೋದು. ನಮಗೆ ಅಂದರೆ ಹೇಳಲಿಕ್ಕೆ ಅಂದರೆ ಅಷ್ಟೆಲ್ಲ ಟೈಮ್ ಇಲ್ಲ, ಬೇಗನೆ ಕೆಲಸ ಮಾಡಬೇಕು, ಮಂತ್ರ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಹೇಳೋರು ಏನು ಮಾಡಿ ಅಂತ ಹೇಳಿದ್ರೆ, ಹಾಸಿಗೆಯಲ್ಲೇ ಕೂತ್ಕೊಂಡು ಬೇಕಾದರೆ ಈ ಮಂತ್ರವನ್ನು ಹೇಳ್ಬೋದು. ನೀವು ಮಂತ್ರ ಹೇಳುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಯನ್ನು ಒಂದು ಸಲ
ನೆನಪು ಮಾಡ್ಕೋಬೇಕು. ರಾಘವೇಂದ್ರ ಸ್ವಾಮಿ ಯಾವ ರೀತಿ ಕಾಣ್ತಾರೆ ನೋಡಿ, ಅದನ್ನು ನೆನಪು ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ನೀವು ಅವರ ಹತ್ರ ಹೇಳ್ಕೊಳ್ಕೋಬೇಕಲ್ಲ. ಆ ಕಾರಣದಿಂದ ಒಂದು ಸಲ ಕಣ್ಣು ಮುಚ್ಕೊಂಡು ಉಂಟಲ್ಲ, ಒಂದು 2 ನಿಮಿಷ ತನಕ ನೀವು ರಾಘವೇಂದ್ರ ಸ್ವಾಮಿ ಯಾವ ರೀತಿಯಲ್ಲಿ ಕಾಣಿಸ್ತಾರೆ ಅಂತ ಹೇಳ್ಕೊಂಡು ಒಂದು ಸಲ ಇದು ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಏಕಾಗ್ರತೆ ಕೂಡ ಬರ್ತದೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿ ನಿಮ್ಮ ಕಣ್ಣ ಎದುರುಗಡೆ ಕಾಣಿಸ್ತಾರೆ. ಅಂದರೆ ನೀವು ಕಣ್ಣು ಮುಚ್ಚಿದಾಗ ಉಂಟಲ್ಲ, ಕಣ್ಣು ತೆರೆದಾಗ ಕಾಣಿಸೋದಲ್ಲ, ಕಣ್ಣು ಮುಚ್ಚಿದಾಗ ರಾಘವೇಂದ್ರ ಸ್ವಾಮಿಯೇ ನಿಮ್ಮ ಎದುರುಗಡೆ ಬಂದು ಕಾಣಿಸ್ತಾರೆ. ಅವರದ್ದು ಫೋಟೋ ಆಗಲಿ ಅಥವಾ ಅವರದ್ದು ರೂಪ ಆಗಲಿ ಅಥವಾ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಯೇ ಕೆಲವರದ್ದು ಕಣ್ಣ ಎದುರುಗಡೆ ತುಂಬ ಭಕ್ತಿ ಮಾಡ್ತಾರೆ ನೋಡಿ, ಅಂಥವ್ರ ಎದುರಿಗೆ ರಾತ್ರಿ ಕನಸಲ್ಲಿ ಕೂಡ ಇದು ರಾಘವೇಂದ್ರ ಸ್ವಾಮಿ ಬಂದು ಎಲ್ಲ ಹೇಳ್ತಾರೆ ಅಂತ ಹೇಳ್ಕೊಂಡು ತುಂಬ ಜನ ನಾನು ಕೇಳಿದ್ದೇನೆ. ಮುಂದೆ ಆಗುವ ಘಟನೆ ಅಥವಾ ಮುಂದೆ ನಿಮ್ಗೆ ಏನಾದರೂ ಆದರೆ ರಾಘವೇಂದ್ರ ಸ್ವಾಮಿ ಬಂದು ಕನಸಲ್ಲಿ ಹೇಳಿ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅದು ಅದೇ ರೀತಿಯಲ್ಲಿ ನಿಜ ಆಗಿದೆ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ ಆಯಿತಾ. ಆ ಕಾರಣದಿಂದ ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ. ಆವಾಗ ನಿಮಗೆ ಇದು ರಾಘವೇಂದ್ರ ಸ್ವಾಮಿದು ಆಕಾರ ನಿಮಗೆ ಕಾಣಿಸ್ತದೆ. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ನೀವು ಈ ಮಂತ್ರವನ್ನು ಹೇಳಿ. ಈ ಮಂತ್ರ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ ನೋಡಿ, ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ಳಿ, ಇಲ್ಲದಿದ್ದರೆ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಚೀಟಿಯಲ್ಲಿ ಬರೆದಿಟ್ಕೊಂಡ್ರೆ ಎಲ್ಲ ಹೋಗುವ ಚಾನ್ಸಸ್ ಇರ್ತದೆ, ಬಿದ್ದು ಹೋಗುವ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ಬುಕ್ಕಲ್ಲಿ ಉಂಟಲ್ಲ ಬರೆದಿಟ್ಕೊಳ್ಳಿ, ನಿಮಗೆ ಯಾವಾಗಲೂ ಸಿಗುವ ಹಾಗೆ. ಯಾಕಂತ ಹೇಳಿದರೆ ಮನುಷ್ಯನಿಗೆ ಇವತ್ತು ಒಂದು ಆಸೆ ಇದ್ದರೆ ನಾಳೆ ಆ ಆಸೆ ನೆರವೇರಿದ ಕೂಡ ಇನ್ನೊಂದು ಆಸೆ ಇರ್ತದೆ. ಮನುಷ್ಯನಿಗೆ ಆಸೆ ಅಂತ ಹೇಳ್ಕೊಂಡು ನಾವು ಸತ್ತಾಗ ನಮ್ಮ ಜೀವ ಬಿಟ್ಟಾಗನೇ ಆಸೆ ಎಲ್ಲ ಹೋಗೋದು ಬಿಟ್ಟರೆ ಅಷ್ಟು ತನಕನೂ ಒಂದೊಂದು ಆಸೆ ಇರ್ತಾ ಇರ್ತದೆ. ಒಂದು ಆಸೆ ನೆರವೇರಿದೆ ಅನ್ನುವಾಗ ಇನ್ನೊಂದು ಆಸೆ ಮನುಷ್ಯನಿಗೆ ಬರ್ತದೆ. ಆ ಕಾರಣಕ್ಕೆ ಹೇಳಿದ್ದು ಬುಕ್ಕಲ್ಲಿ ಬರೆದಿಡಿ, ನಿಮಗೆ ಏನು ಆಸೆ ಇದೆ ನೋಡಿ ಅದನ್ನೆಲ್ಲ ನೆರವೇರಿಸ್ಕೊಳ್ಳಿಕ್ಕೋಸ್ಕರ. ಈ ಮಂತ್ರ ಹೇಗಿದೆ ಅಂತ ಹೇಳಿದರೆ ನೋಡಿ, ಈ ಮಂತ್ರವನ್ನು ನಾನು ಹೇಳ್ತೇನೆ, ಅದನ್ನು ಸರಿಯಾಗಿ ಬರೆದುಕೊಳ್ಳಿ. ನಾನು ಇಲ್ಲಿ ಕೂಡ ಬರೆದು ಕೂಡ ಹಾಕ್ತೇನೆ, ಅಂದರೆ ಕೆಲವರಿಗೆ ಬರೀಲಿಕ್ಕೆ ಬರೋದಿಲ್ಲಲ್ಲ, ತಪ್ಪು ಬರೀತಾರೆ. ಆ ಕಾರಣಕ್ಕೆ ನಾವು ಹೇಳಿದ ಉಚ್ಚಾರ ಕೂಡ ತಪ್ಪಾಗಬಾರ್ದು. ಆ ಕಾರಣದಿಂದ ಹೇಳ್ತಾ ಇರೋದು. ನಾನು ಇಲ್ಲಿ ಬರಿತೇನೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಹೇಳ್ತೇನೆ ನೋಡಿ ಮಂತ್ರ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಆಯಿತಾ, ವಾಪಸ್ ಹೇಳ್ತೇನೆ ನೋಡಿ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಆ ಥರ ಈ ಮಂತ್ರವನ್ನು 21 ಸಲ ಹೇಳ್ಕೊಳ್ಳಿ ಆಯಿತಾ. ನೀವು ಬೇಕಾದರೆ 1 ವಾರ ಬೇಕಾದರೆ ಹೇಳ್ಬೋದು, 21 ದಿನ ಬೇಕಾದರೆ ಹೇಳ್ಬೋದು. ನೀವು ಹೇಳಿದ್ದುಂಟಲ್ಲ 2 ದಿವಸದಲ್ಲೇ ನಿಮಗೆ ನೆರವೇರ್ತದೆ ನಿಮ್ಮ ಆಸೆಯನ್ನು. ನಿಮಗೆ ಅದು ಹೇಗೆ ಗೊತ್ತಾಗ್ತದೆ ನಿಮ್ಮ ಆಸೆ ನೆರವೇರ್ತದೆ ಅಂತ ಹೇಳ್ಕೊಂಡು ಹೇಳೋದಂತ ಹೇಳಿದರೆ, ನಿಮಗೆ ರಾಯರೇ ಕನಸಿನಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಮಂತ್ರ ಯಾರೆಲ್ಲ ಹೇಳಿದ್ದಾರೆ ನೋಡಿ, ಅವರ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿ ಅಂದರೆ ರಾಯರೇ ಕನಸಿನಲ್ಲಿ ಬಂದು ನಿಮ್ಮ ಆಸೆಯನ್ನು ಈಡೇರಿಸಿ ಹೋಗ್ತಾರೆ. ಅಥವಾ ಈ ಜಾಗಕ್ಕೆ ಬಂದರೆ ಅಂದರೆ ತುಂಬ ಸ್ವಲ್ಪ ಕೆಲವರಿಗೆಲ್ಲ ತೊಂದರೆಗಳೆಲ್ಲ ಇರ್ತದೆ ಜಾಸ್ತಿ, ಅಂದರೆ ಯಾರನ್ನು ವಾಮಾಚಾರ ಮಾಡಿರ್ಬೋದು ಅಥವಾ ದೇವರನ್ನು ಕಟ್ಟು ಹಾಕೋದು ಅಂತ ಹೇಳ್ಕೊಂಡು ಹೇಳ್ತಾರೆ, ಆ ಥರದ್ದು ಮಾಡಿರ್ಬೋದು, ಏನಾದರೂ ತೊಂದರೆ ಮಾಡಿರಬಹುದು. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಯೇ ಹೇಳ್ತಾರಂತೆ, ಏನಂದರೆ ನಾನು ಇರುವ ಜಾಗಕ್ಕೆ ಬಂದು 1 ಸಲ ಹೋಗು ಅಂತ. ಅಂದರೆ ನಿಮ್ಮ ಏನೇ ತೊಂದರೆ ಇದ್ದರೂ ಕೂಡ ಆ ಜಾಗಕ್ಕೆ 1 ಸಲ, ಅಂದರೆ ಮಂತ್ರಾಲಯಕ್ಕೆ 1 ಸಲ ನೀವು ಹೋಗಿ ಬಂದರೆ ನಿಮ್ಮದು ಏನು ತೊಂದರೆ ಇದ್ದರೂ ಕೂಡ ಅದು ರಾಘವೇಂದ್ರ ಸ್ವಾಮಿ ಹೇಳ್ಕೊಂಡು ನಿಮಗೆ ಒಳ್ಳೆ ಪರಿಶುದ್ಧರಾಗಿ ನಿಮ್ಮ ಹತ್ರ ಏನು ತೊಂದರೆ ಇಲ್ಲದೆ ಇರುವ ರೀತಿಯಲ್ಲಿ ನಿಮಗೆ ಒಳ್ಳೆ ರೀತಿಯಲ್ಲಿ ನೀವು ಪುನಃ ಮನೆ ಹೋಗುವ ಹಾಗೆ ಮಾಡ್ತದೆ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿರುವ ಆಸೆ ಈಡೇರ್ತದೆ ಆಯಿತಾ. ನಿಮಗೆ ರಾಯರು ಬಂದೇ ಹೇಳ್ತಾರೆ, ನಾನು ಹೇಳಬೇಕಂತ ಇಲ್ಲ ಅದು ಮಾಡಿ ಇದು ಮಾಡಿ ಅಂತ. ನಿಮಗೆ ಸ್ವತಃ ರಾಯರೇ ಬಂದು ಕನಸಲ್ಲಿ ಹೇಳ್ತಾರೆ ಈ ರೀತಿ ಮಾಡು ಅಂತ ಹೇಳ್ಕೊಂಡು. ನಿಮಗೆ ನಿಮ್ಮ ಯಾವ ಕನಸಿನಲ್ಲಿ ಯಾವ ರೀತಿ ಬಂದು ಹೇಳಿದ್ದಾರೆ ನೋಡಿ, ದಯವಿಟ್ಟು ಅದೇ ರೀತಿಯಲ್ಲಿ ಮಾಡಿ. ಕೆಲವರಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಂದರೆ ಮಂತ್ರಾಲಯಕ್ಕೆ ಬರಲಿಕ್ಕೆ ಹೇಳ್ಬೋದು. ಕೆಲವರಿಗೆ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಯ ಫೋಟೋವನ್ನು ಇಟ್ಟು ಪ್ರತಿ ಗುರುವಾರ ತುಳಸಿಯ ಮಾಲೆ ಹಾಕಿ ಪೂಜೆ ಮಾಡಿ ಅಂತ ಹೇಳ್ಕೊಂಡು ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ಕೆಲವರಿಗೆ ನೀವು ಯಾವುದು ಫೋಟೋ ಎಲ್ಲ ಪೂಜೆ ಮಾಡಬೇಕಂತೆಲ್ಲ ಮನಸ್ಸಿನಲ್ಲೇ ನನ್ನ ಭಕ್ತಿ ಇದ್ದರೆ ಸಾಕು ಅಂತ ಹೇಳ್ಕೊಂಡು ಕೇಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಯವರು ಕನಸಿನಲ್ಲಿ ಬಂದು ಹೇಳ್ತಾರೆ ಆಯಿತಾ. ನಿಮಗೆ ಹೇಗೆ ಹೇಳಿದೆ ನೋಡಿ ಆ ಥರ ಮಾಡಿ. ಆವಾಗ ನೋಡಿ ನೀವು ಎಂತ ಎಣಿಸ್ಕೊಂಡಿದ್ರು ಕೂಡ, ಎಷ್ಟೇ ಕಷ್ಟದ ನಿಮ್ಮದು ಅದು ಕೆಲಸ ಆಗಿದ್ರೂ ಕೂಡ ಉಂಟಲ್ಲ, ಹೂ ಎತ್ತಿದ ರೀತಿಯಲ್ಲಿ ಉಂಟಲ್ಲ ಆ ಕೆಲಸ ಆಗಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಇದೊಂದು ಮಂತ್ರವನ್ನು ಹೇಳ್ಕೊಳ್ಳಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಹೇಳಿದರೆ ಉಂಟಲ್ಲ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬೋದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.